ನೋಡಿ, ಒಂದು 20 ವರ್ಷಗಳ ಹಿಂದೆ ಈ ಗಿಡಕ್ಕೆ ಒಂದು 10 ರೂಪಾಯಿ ಇನ್ವೆಸ್ಟ್ ಮಾಡಿರ್ಬೋದು ನಮ್ಮಪ್ಪ. ಆದರೆ ಇವತ್ತು ಇದು ಒಂದು ಮರಕ್ಕೆ 30,000 ರಿಂದ 40,000 ಹೋಗ್ತಿದೆ. ಬಟ್ ಇದರಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದೀವಿ, ಅದನ್ನು ಕೂಡ ಹೇಳ್ತಿದ್ದೀವಿ. ನೋಡಿ, ಇದು ಟೀಕ್ ಮರ ಒಂದು 25 ವರ್ಷ ಆಗಿರ್ಬೋದು. ನಮ್ಮ ತಂದೆಯವರು ಅವಾಗ ಹಾಕಿರೋವಂಥದ್ದು. ಇವಾಗ ಹಿಂಗೆ ಎರಡು ಕೈಯಲ್ಲಿ ಹಿಡ್ಕೊಂಡ್ರೂ ಕೂಡ ಬರೋದಿಲ್ಲ. ಸೊ ಅಷ್ಟು ಗ್ರಿತ್ ಅನ್ನೋದು ಬಂದಿದೆ. ಬಟ್ ಇಲ್ಲಿ ಹೋದ್ಮೇಲೆ ಅದು ಕವಲು ಹೊಡೆದ್ಬಿಟ್ಟಿದೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನೋಡ್ಕೊಂಡಿಲ್ಲ. ಬಟ್ ಈಗಲೂ ಕೂಡ ಇದನ್ನು ಒಳ್ಳೆ ರೇಟಿಗೆ ಕೇಳ್ತಿದ್ದಾರೆ. ಟೀಕ್ ಮರಕ್ಕೆ ಏನಕ್ಕೆ ಅಷ್ಟೊಂದು ಡಿಮ್ಯಾಂಡ್ ಅಂದರೆ, ಸಹಜವಾಗಿ ನೀವು ಯಾವುದೇ ಕಿಟಕಿ ಆಗಿರ್ಬೋದು ಅಥವಾ ಮಂಚ ಆಗಿರ್ಬೋದು, ಬಾಗಿಲಾಗಿರ್ಬೋದು, ಟೀಕಲ್ಲಿ ಮಾಡಿಸಿದ್ರೆ ಅದು ಗಟ್ಟಿ ಚೆನ್ನಾಗಿರುತ್ತೆ ಮತ್ತು ಬಾಳಿಕೆ ಚೆನ್ನಾಗಿ ಬರುತ್ತೆ ಅಂತ. ಸೊ ರೈತರಾಗಿರ್ಬೋದು ಅಥವಾ ಯಾರೇ ಫಾರ್ಮ್ ಹೌಸ್ ಮಾಡಲಿ ಅಥವಾ ಎಲ್ಲಾದರೂ ಜಾಗ ಇತ್ತು ಅಂದರೆ ಈ ರೀತಿ ಟೀಕ್ ಹಾಕಿ ಅಥವಾ ಮಹಾಗನಿ ಹಾಕಿ ಅಥವಾ ಎಬ್ಬೇವು ಅಂತ ಬರುತ್ತೆ. ಬಟ್ ಎಬ್ಬೇವು ಎಲ್ಲ ನಿಮಗೆ 20-30 ಸಾವಿರಕ್ಕೆಲ್ಲ ಹೋಗಲ್ಲ. ಒಂದು 5 ರಿಂದ 10 ಸಾವಿರಕ್ಕೆ ಹೋಗ್ಬೋದು ಒಂದು 10 ವರ್ಷದಲ್ಲಿ. ಅದಾದ ನಂತರ ನೆಕ್ಸ್ಟು ನೀವೇನಾದರೂ ಮೇಂಟೈನ್ ಮಾಡ್ತೀವಿ ಅಂದರೆ ಶ್ರೀಗಂಧವನ್ನು ಕೂಡ ಹಾಕ್ಬೋದು. ಸೊ ರೈತರು ಆದಷ್ಟು ಈ ರೀತಿ ಬದುಗಳಲ್ಲಿ ಹಾಕ್ಕೊಳ್ಳಿ. ನಾನೊಂದು ಈ ಗಿಡನ ಎಕ್ಸಾಂಪಲ್ ಕೊಡೋದಾದರೆ, ಒಂದು ಗಿಡ ಇವಾಗ ಒಂದು 100 ರೂಪಾಯಿ ಆಗ್ಬೋದು. ನಿಮಗೆ ಇಶಾ ಫೌಂಡೇಶನ್ಗೆ ಹೋದರೆ ಜಸ್ಟ್ 3 ರೂಪಾಯಿ ಗಿಡ ಸಿಗುತ್ತೆ. ಸೊ ಕನಿಷ್ಠ ಪಕ್ಷ ನೀವು 100 ಗಿಡ ಹಾಕೊಂಡ್ರು ಕೂಡ ಒಂದು 10 ರಿಂದ 15 ವರ್ಷ. ಸೊ ಒಂದೊಂದು ಮರ 10 ರಿಂದ 20 ಸಾವಿರಕ್ಕೆ ಹೋಗುತ್ತೆ. ನಾವು 10 ಸಾವಿರ ಇಟ್ಕೊಂಡ್ರು ಕೂಡ 100 ಮರಕ್ಕೆ 10 ಲಕ್ಷ ರೂಪಾಯಿ ಆದಾಯ ಆಗುತ್ತೆ. ಸೊ ರೈತರು ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವು ಕೂಡ ಆದರೆ ಬದುಗಳಲ್ಲಿ ಮರಗಳನ್ನು ಹಾಕ್ಕೊಳ್ಳಿ. ಅಂದರೆ ಅರಣ್ಯ ಕೃಷಿಯನ್ನು ಮಾಡಿ. ಅದೊಂಥರ ಸೈಡ್ ಇನ್ಕಮ್ ಥರ ಆಗುತ್ತೆ, ಪೆನ್ಷನ್ ಥರ ಆಗುತ್ತೆ. ಸೊ ರೈತರಿಗೆ ತುಂಬ ಉಪಯುಕ್ತವಾಗುತ್ತೆ. ಆದರೆ ಎಲ್ಲರೂ ಕೂಡ ಮಹಾಗನಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಟೀಕ್ ಹಾಕಿ ಅಥವಾ ಸಿಲ್ವರ್ ಹಾಕಿ ಅಥವಾ ನಿಮಗೆ ನಿಯರೆಸ್ಟ್ ಯಾವುದಿದೆಯೋ ಅದನ್ನು ನೀವು ಬಳಸ್ಬೋದು. ಅಂದರೆ ಅಲ್ಲಿ ಯಾವ್ದು ಚೆನ್ನಾಗಿ ಬರುತ್ತೋ ಅದನ್ನು. ಸೊ ಇದು ನೋಡ್ಬೋದು ನೀವು ಹೈಟ್ ಎಷ್ಟಾಗಿದೆ ಅಂತ. ಈ ಥರದ್ದು ಟೋಟಲ್ ನಮ್ಮ ಹತ್ರ 4 ಮರ ಇದೆ ಈಗ. ಮತ್ತು ಈ ವಿಡಿಯೋನ ಮಿಸ್ ಮಾಡಿದೆ ಎಲ್ಲರಿಗೂ ಶೇರ್ ಮಾಡಿ.